ಕಾಲದಲ್ಲಿ ಫ್ರಿಡ್ಜ್ ಯಾರ ಮನೇಲಿ ಇರಲ್ಲ? ಈ ಫ್ರಿಡ್ಜ್ ಇಂದ ನಮ್ಗೆ ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ? ಫ್ರಿಡ್ಜ್ ನ ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡಬೇಕು? ಮೇನ್ ಆಗಿ ಫ್ರಿಡ್ಜ್ ಅಲ್ಲಿ ಯಾವ ಫ್ರೂಟ್ಸು, ಯಾವ ವೆಜಿಟೇಬಲ್ ಇಡ್ಲೇಬಾರ್ದು, ಅದಿಟ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಯಾವ್ದನ್ನ ಯಾವ ರೀತಿ ಇಡಬೇಕು, ಕಂಪ್ಲೀಟ್ ಆಗಿ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಲೋ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಮೊದಲೆಲ್ಲ ನಮ್ಮ ಇಂಡಿಯಾಗೆ ಔಟ್ ಆಫ್ ಕಂಟ್ರಿಯಿಂದ ರೆಫ್ರಿಜರೇಟರು ಇಂಪೋರ್ಟ್ ಆಗ್ತಾ ಇತ್ತು. 1958 ನಮ್ಮ ದೇಶದಲ್ಲೇ ಒಂದು ಕಂಪ್ನಿ ರೆಫ್ರಿಜರೇಟರ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತು. ಮೊದಲೆಲ್ಲ ಈ ಫ್ರಿಡ್ಜು ಕೆಲವೊಬ್ಬರು ಮನೆಗಳಲ್ಲಿ ಮಾತ್ರ ಇರ್ತಾ ಇತ್ತು. ಬಟ್ ಈಗ ಆಲ್ಮೋಸ್ಟ್ 90% ಎಲ್ಲರ ಮನೆಗಳಲ್ಲೂ ಈ ಫ್ರಿಡ್ಜ್ ಇದ್ದೇ ಇರುತ್ತೆ. ಹಿಂದೆ ಯಾರ ಮನೆಯಲ್ಲೂ ಫ್ರಿಡ್ಜ್ ಇಲ್ಲದೆ ಇದ್ದಾಗಲೇ ಒಂಥರ ಇತ್ತು. ಬಟ್ ಇವಾಗ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಬಂದಮೇಲೆ A to Z ಎಲ್ಲ ಫ್ರಿಡ್ಜ್ ಒಳಗಡೆ ಇರುತ್ತೆ ಅಲ್ವಾ. ಅದರಲ್ಲೂ ಕೆಲವರು ಗೊತ್ತಿಲ್ಲದೇನೋ ಎಲ್ಲ ಕಂಪ್ಲೀಟ್ ಫ್ರಿಡ್ಜ್ ಒಳಗಡೆ ಊಟ ತಿಂಡಿ ಮಿಕ್ಕಿದ್ದು ಎಲ್ಲ ಇಟ್ಟು ಅವ್ರ ಆರೋಗ್ಯನ ಅವರೇ ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋ ಒಂದು ಸೆನ್ಸ್ ಕೂಡ ಅವ್ರಿಗೆ ಇಲ್ದಿರ ಎಲ್ಲನೂ ಫ್ರಿಡ್ಜ್ ಒಳಗಡೆ ಇಡ್ತಾ ಇರ್ತಾರೆ. 15 days ಒನ್ಸು ತುಂಬ ಒಳ್ಳೆಯದು ಆ್ಯಕ್ಚುಲಿ ಫ್ರಿಡ್ಜು ಕಂಪ್ಲೀಟಾಗಿ ಕ್ಲೀನ್ ಮಾಡೋದು. ಬಟ್ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದವರು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಕಂಪ್ಲೀಟಾಗಿ ಈ ಥರ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ತೊಳೆದು ಅದನ್ನೆಲ್ಲ ಫುಲ್ ಡ್ರೈ ಆಗೋಕ್ಕೆ ಇವಾಗ ಇಟ್ಬಿಟ್ಟಿದ್ದೀನಿ ನೀಟಾಗಿ. ಅದನ್ನೆಲ್ಲ ಫುಲ್ ಡ್ರೈ ಆಗ್ತಿದೆ. ವೆಜಿಟೇಬಲು ಫ್ರೂಟ್ಸು ತಂದಾಗ ಅವಾಗವಾಗ ನಾನು ಫ್ರಿಡ್ಜ್ನ ಕ್ಲೀನ್ ಮಾಡಿಕೊಂಡು ನೀಟಾಗೆ ಜೋಡಿಸ್ಕೊತಿರ್ತೀನಿ. ವೀಕ್ಲಿ ಒಂದ್ಸಲ ಅದನ್ನು ಮಾಡ್ತಿರ್ತೀನಿ. ಬಟ್ ಕಂಪ್ಲೀಟಾಗಿ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಮಂತ್ಲಿ ಒಂದ್ಸಲ ಇದನ್ನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಕಂಪಲ್ಸರಿಯಾಗಿ ನಾವು ಫ್ರಿಡ್ಜ್ನ ಈ ರೀತಿ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಅಂದರೆ ಹಿಂದೆ ಸ್ವಿಚ್ ಆಫ್ ಮಾಡಿ ಪ್ಲಗ್ನ ತೆಗೆದು ಫ್ರಿಡ್ಜ್ನ ಕ್ಲೀನ್ ಮಾಡಬೇಕಾಗುತ್ತೆ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಒಂದಷ್ಟು ಮಿಸ್ಟೇಕ್ಗಳನ್ನ ನಾವು ಮಾಡಿಬಿಟ್ಟಿರ್ತೀವಿ. ನಾವು ತಿನ್ನೋ ಫ್ರೂಟ್ಸ್ ವೆಜಿಟೇಬಲ್ಸ್ ಎಷ್ಟೋ ಒಂದು ವಸ್ತುಗಳನ್ನ ನಾವು ಆಲ್ಮೋಸ್ಟ್ 90% ಎಲ್ಲ ಫ್ರಿಡ್ಜಲ್ಲೇ ಇಡ್ತಾರೆ. ನನಗೆ ಗೊತ್ತಿಲ್ಲದೆ ನಾನು ಒಂದಷ್ಟು ತಪ್ಪುಗಳನ್ನ ಮಾಡಿದ್ದೆ. ಬಟ್ ಅದನ್ನು ನಾನು ಸರಿ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನೀವು ಸರಿ ಮಾಡ್ಕೊಳ್ಳಿ, ಅದರಿಂದ ತುಂಬಾ ಯೂಸ್ ಆಗುತ್ತೆ. ರೆಫ್ರಿಜರೇಟರ್ಲಿರೋ ಕೆಲವೊಂದು ಪಾರ್ಟ್ಸ್ಗಳನ್ನ ತೆಗೆದು ಎಲ್ಲ ನೀಟಾಗಿ ತೊಳೆದಿದ್ದೆ. ಇವಾಗ ನಾವು ಯಾವ ಫ್ರೂಟ್ಸ್ ವೆಜಿಟೇಬಲ್ ಹಾಕೋಕ್ಕೆ ಅಂತ ಕೆಲವೊಂದು ಬಾಕ್ಸ್ಗಳನ್ನ ತೊಗೊಂಡಿರ್ತೀನಲ್ಲ, ಅದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಕೂಡ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ರೆಫ್ರಿಜರೇಟರ್ದು ಟೆಂಪ್ರೇಚರು 4 ಡಿಗ್ರಿ ಸೆಲ್ಸಿಯಸ್ಸು, ಡೀಪ್ ಫ್ರೀಝರ್ದು ಟೆಂಪ್ರೇಚರು 18 ಡಿಗ್ರಿ ಸೆಲ್ಸಿಯಸ್ ಆದರೂ ನಾವು ಮೇಂಟೈನ್ ಮಾಡಲೇಬೇಕು. ಫ್ರಿಡ್ಜ್ ಬಂದಮೇಲೆ ಪಾಸಿಟಿವ್ ಕಮೆಂಟ್ಸು ಜಾಸ್ತಿ ಇದೆ, ನೆಗೆಟಿವ್ ಕಮೆಂಟ್ಸು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ಲು ಪ್ರೆಷರ್ ಕುಕ್ಕರ್ ಬಂದಾಗ ಅದರಲ್ಲಿ ರೈಸ್ ಮಾಡೋದ್ರಿಂದ ಹೆಲ್ತ್ ಹಾಳಾಗುತ್ತೆ ಅನ್ನೋ ನೆಗೆಟಿವ್ ಕಮೆಂಟ್ಸು ಜಾಸ್ತಿ ಇತ್ತು. ಅದೇ ಥರ ಈ ಪಾಸಿಟಿವ್ ನೆಗೆಟಿವ್ ಏನೇ ಇದ್ರೂ ನಾವು ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪ್ರೆಷರ್ ಕುಕ್ಕರು ಫ್ರಿಡ್ಜು ಇದೆಲ್ಲ ಬಂದಮೇಲೆ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ, ಅದರಲ್ಲೂ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳುಗಳಿಗೆ ಇದರಿಂದ ಎಷ್ಟೊಂದು ಯೂಸ್ ಆಯ್ತು ಅಂದರೆ ನಿಜವಾಗ್ಲೂ ಇದರಿಂದ ತುಂಬಾ ಯೂಸ್ ಆಯಿತು. ಫ್ರಿಡ್ಜು ಅಂತಲ್ಲ, ಯಾವುದೇ ಆದರೂ ನಾವು ಅದನ್ನು ಕರೆಕ್ಟ್ ರೀತಿಲಿ ನಾವು ಯೂಸ್ ಮಾಡಿಕೊಂಡಾಗ ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮಗೆ ಗೊತ್ತಿಲ್ಲದೆ ನಾವು ಮಾಡೋ ಸಣ್ಣ ತಪ್ಪುಗಳು, ಅದರಲ್ಲೂ ಈ ಫ್ರಿಡ್ಜ್ ವಿಚಾರದಲ್ಲಿ ಯಾವುದನ್ನ ಫ್ರಿಡ್ಜ್ ಒಳಗಡೆ ಇಡಬೇಕು, ಎಷ್ಟು ದಿನ ಇಡಬೇಕು, ಒಂದು ತರಕಾರಿನ ತಂದರೆ ಮಿನಿಮಮ್ ಎಷ್ಟು ದಿನ, ಮ್ಯಾಕ್ಸಿಮಮ್ ಇಷ್ಟು ದಿನ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾವು ತಿಳ್ಕೊಳ್ದೇನೆ ನಾವು ಮಾಡೋ ಒಂದು ಸಣ್ಣ ಮಿಸ್ಟೇಕು ನಮ್ಮ ಹೆಲ್ತನ್ನೇ ಹಾಳು ಮಾಡುತ್ತೆ. ಯಾವುದನ್ನು ಫ್ರಿಡ್ಜಲ್ಲಿ ಇಟ್ಟು ತಿಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವೋ ಅದನ್ನು ಇಡೋದೇ ಬೇಡ. ಅದರಿಂದ ಯಾಕೆ ನಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕು? ಅದು ಇಡಬಾರ್ದು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಸಾಕು. ಎಷ್ಟೋ ಜನ ಫ್ರಿಡ್ಜ್ ಏನು ಕ್ಲೀನಾಗಿ ಇರುತ್ತಲ್ಲ, ಅದನ್ನೇನಕ್ಕೆ ಇಷ್ಟೊಂದು ಕ್ಲೀನ್ ಮಾಡಬೇಕು, ಆವಾಗವಾಗ ವೆಜಿಟೇಬಲ್ನ ತೆಗೆದು ಫ್ರೆಶ್ ಆಗಿರೋ ವೆಜಿಟೇಬಲ್ನ ಇಟ್ಟರೆ ಸಾಕು, ಇಷ್ಟೊಂದು ಡೀಪಾಗಿ ಯಾಕೆ ಕ್ಲೀನ್ ಮಾಡಬೇಕು ಅನ್ಕೋತಾರೆ. ಬಟ್ ಅವಾಗಲೇ ನಾವು ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡೋದು. ನಾವು ತಿನ್ನೋ ಎಷ್ಟೋ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲನೂ ಇದರಲ್ಲಿ ಇಡೋದ್ರಿಂದ ನಾವು ಇದನ್ನು ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಫ್ರಿಡ್ಜು ಕ್ಲೀನಾಗಿರಬೇಕು. ಆಲ್ಮೋಸ್ಟ್ ಇವಾಗ 90% ಕೆಲಸ ಮುಗೀತು. ಎಲ್ಲ ಕ್ಲೀನಾಗಿ ಎಲ್ಲ ಜೋಡಿಸಿ ಎಲ್ಲ ನೋಡಿ ಇಲ್ಲೇ ಎಲ್ಲ ನೀಟಾಗಿ ಇಟ್ಟಾಯಿತು. ಫ್ರಿಡ್ಜ್ ಎಲ್ಲ ಕ್ಲೀನ್ ಆದಮೇಲೆ ಈಗ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಮಾರ್ಕೆಟಿಂದ ಫ್ರೂಟ್ಸ್ ವೆಜಿಟೇಬಲ್ ಕಂಪ್ಲೀಟಾಗಿ ಎಲ್ಲ ತರ್ತೀನಿ. ಯಾವುದನ್ನು ಫ್ರಿಡ್ಜಲ್ಲಿ ಇಡಬೇಕು, ಯಾವುದನ್ನು ಆಚೆ ಇಡಬೇಕು, ತಂದಿರೋ ತರಕಾರಿನ ಹೇಗೆ ವಾಶ್ ಮಾಡಿ ಫ್ರಿಡ್ಜ್ ಒಳಗಡೆ ಇಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಕಂಟಿನ್ಯೂ ಆಗಿ ಹೀಗೆ ನೋಡ್ತಾ ಇರಿ. ಅಂತೂ ಇಂತೂ ಫೈನಲಿ ಫ್ರಿಡ್ಜು ಕ್ಲೀನ್ ಆಯಿತು. ಆಚೆ ಹೋಗಿ ಮಾರ್ಕೆಟಿನ ತರಕಾರಿನೂ ತಂದಾಯಿತು. ಕೆಲ್ಸಕ್ಕೆ ಹೋಗೋರು ಆಗಿರ್ಬೋದು, ಮನೇಲೇ ಇರೋರು ಆಗಿರ್ಬೋದು, ವಾರ ಪೂರ್ತಿ ದಿನ ಹೋಗಿ ಮಾರ್ಕೆಟ್ಗೆ ತರಕಾರಿನ ತರೋಕ್ಕಾಗಲ್ಲ. ಮ್ಯಾಕ್ಸಿಮಮ್ 4 to 7 days ತನಕ ಒಂದು ಸಲ ತರಕಾರಿ ತಂದರೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ಎಲ್ಲ ತರಕಾರಿಗಳಿಗೂ ಎಲ್ಲದಕ್ಕೂ ಈಗ ಔಷಧಿ ಹೊಡೆದಿರೋ ಯಾವ ತರಕಾರಿನೂ ಚೆನ್ನಾಗಿರೋದೇ ಇಲ್ಲ. ತರಕಾರಿಗೆ ಔಷಧಿ ಹೊಡೆದಿಲ್ಲ ಅಂದರೆ ತರಕಾರಿನೇ ಹುಳ ಆಗಿರುತ್ತೆ, ಅದರಲ್ಲೇ ಹುಳ ಇರುತ್ತೆ. ಸೊ ಹಂಗಾಗಿ ಔಷಧಿ ಹೊಡೆದೇ ತರಕಾರಿನ ಬೆಳೆಯೋದ್ರಿಂದ ಅಟ್ಲೀಸ್ಟ್ ನಾವು ಮನೆಗೆ ಬಂದಮೇಲಾದರೂ ಆ ತರಕಾರಿನ ನೀಟಾಗಿ ವಾಶ್ ಮಾಡಬೇಕು. ನಾನು 4 to 5 daysಗೋಸ್ಕರ ತರಕಾರಿ ತಂದರೆ ಅದನ್ನು ಹೇಗೆ ವಾಶ್ ಮಾಡಿ ಫ್ರಿಡ್ಜಲ್ಲಿ ಇಡ್ತೀನಿ ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ದೊಡ್ಡದಾಗಿರೋ ಒಂದು 2 ಸ್ಟೀಲ್ ಪಾತ್ರೆಗಳನ್ನ ತೊಗೊಂಡು ಆ 2 ಸ್ಟೀಲ್ ಪಾತ್ರೆಗಳಿಗೂ ತುಂಬಾ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ತೀನಿ. 2 ಬೌಲ್ಗೂ ಉಪ್ಪು ಹಾಕಿ ಕಂಪ್ಲೀಟ್ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಉಪ್ಪೆಲ್ಲ ನೆಂದ ಮೇಲೆ
ತಂದಿರೋ ಎಲ್ಲ ತರಕಾರಿನೂ ಉಪ್ಪು ನೀರಲ್ಲಿ ಹಾಕಿ ನೆನೆಸ್ತೀನಿ. ನೋಡಿ, ಈ ಥರ ಎಲ್ಲ ತರಕಾರಿಗಳನ್ನ ಉಪ್ಪು ನೀರಲ್ಲಿ ಹಾಕಿ ನೆನೆಸ್ಬೇಕು. ಆ್ಯಕ್ಚುಲಿ ಎಲ್ಲ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ, ನೀಟಾಗಿ ಸಾಲ್ಟ್ ವಾಟರಲ್ಲಿ ನಾವು ಕ್ಲೀನಾಗಿ ಇದನ್ನು ವಾಶ್ ಮಾಡೋದ್ರಿಂದ ಒಂದು ಅಟ್ಲೀಸ್ಟ್ 30 ಮಿನಿಟ್ಸ್ ಇದನ್ನು ನೆನೆ ಹಾಕೋದ್ರಿಂದ ಅವಾಯ್ಡ್ ಆಗುತ್ತೆ. ಕಂಟ್ರೋಲ್ ಅಂತೂ ಆಗಲ್ಲ, ಅಟ್ಲೀಸ್ಟ್ ಅವಾಯ್ಡ್ ಆಗುತ್ತೆ. 4-5 ಡೇಸ್ ಒನ್ಸ್ ನಾನು ತರಕಾರಿ ತರೋದ್ರಿಂದ ಅದನ್ನೆಲ್ಲ ನೀಟಾಗಿ ಹಿಂಗೆ ವಾಶ್ ಮಾಡಿ, ಅದಕ್ಕೆ ಅಂತಲೇ ಒಂದು ಕಾಟನ್ ಬಟ್ಟೆ ಇಟ್ಟಿದ್ದೀನಿ. ತರಕಾರಿ ಅಲ್ಲಿ ನೆನೆ ಹಾಕಿ ಆಲ್ಮೋಸ್ಟ್ 1 ಅವರ್ ಮೇಲೆ ಆಯಿತು. ಇವಾಗ ಅದನ್ನೆಲ್ಲ ನೀಟಾಗಿ ಎತ್ಕೊಂಡು ಇದ್ರ ಮೇಲೆ ಕ್ಲೀನಾಗಿ ಜೋಡಿಸ್ಕೊತೀನಿ. ಒಂದು ಅರ್ಧ ಗಂಟೆ ಈ ಕಾಟನ್ ಬಟ್ಟೆ ಮೇಲೆ ಎಲ್ಲ ತರಕಾರಿಗಳನ್ನು ನೀಟಾಗಿ ಜೋಡಿಸ್ಬಿಟ್ರೆ ಅದು ಫುಲ್ ಎಲ್ಲ ಡ್ರೈ ಆಗುತ್ತೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹೇಗೆ ಫ್ರಿಜ್ ಒಳಗಡೆ ಇಟ್ಕೊಳ್ಳೋದು, ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಕಂಪ್ಲೀಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋದ್ರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಾನು ತಂದ ತಕ್ಷಣ ವಾಶ್ ಮಾಡಿ, ಏನಕ್ಕಂದರೆ ಸಮ್ ಟೈಮು ಅಡುಗೆ ಮಾಡಬೇಕಾದ್ರೆ ತರಕಾರಿ ಕಟ್ ಮಾಡಿಲ್ಲ ಅಂದರೆ ಈ ಪಲ್ಯಗಳು ಮಾಡೋಕ್ಕಾಗಲಿ ಏನೇ ಮಾಡೋಕ್ಕಾದ್ರೂ ತರಕಾರಿ ಕಟ್ ಮಾಡಿ ನೀಟಾಗಿ ಫ್ರಿಜ್ಜಲ್ಲಿದ್ದರೆ ಡೈರೆಕ್ಟ್ ತೊಗೊಂಡೋದನ್ನು ಒಗ್ಗರಣೆಗೆ ಹಾಕ್ಬಿಡ್ಬೋದು. ಅದು ಈಸಿನೂ ಆಗುತ್ತೆ, ಎಲ್ಲ ತರಕಾರಿ ತಿಂದಂಗೂ ಆಗುತ್ತೆ. ಎಷ್ಟೊಂದು ಸಲ ತರಕಾರಿ ಕಟ್ ಮಾಡಬೇಕಲ್ಲ ಅಂತಲೇ ತರಕಾರಿನ ಯೂಸ್ ಮಾಡಿರಲ್ಲ. ಆ ಸಿಚುವೇಶನ್ಗಳು ಏನೋ ಎಮರ್ಜೆನ್ಸಿಲಿ ಕ್ರಿಯೇಟ್ ಆಗಿರುತ್ತೆ. ನಮ್ಮ ಹೆಲ್ತ್ಗೋಸ್ಕರ ಪರ್ಟಿಕ್ಯುಲರ್ ಆಗಿ ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ತಿನ್ನಲೇಬೇಕು ಅಂತಂದರೆ ಕೆಲವೊಂದು ಪ್ರೀ ಪ್ಲ್ಯಾನ್ ಆಗಿ ಮಾಡ್ಕೊಂಡಿದ್ರೆ ಮಾತ್ರ ನಮಗೂ ಅದರಿಂದ ಎಲ್ಲ ಯೂಸ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ಒಂದು ದಿನ ತುಂಬಾ ಕಷ್ಟಪಟ್ಟು ಎಲ್ಲನೂ ಮಾಡಿಬಿಟ್ರೆ ಅಟ್ಲೀಸ್ಟ್ 4-5 ಡೇಸು ಮ್ಯಾಕ್ಸಿಮಮ್ 7 ಡೇಸ್ ತನಕ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು. ನಾವೇ ಹೋಗಿ ತರಕಾರಿ ತರೋದ್ರಿಂದ ವಾರನೂ ಬೇರೆ ಬೇರೆ ರೀತಿ ತರಕಾರಿಗಳು ತರ್ತಾ ಇರೋದ್ರಿಂದ ಅಟ್ಲೀಸ್ಟ್ ನಾವು ಏನು ತಿಂದ್ವಿ, ಇನ್ನೇನು ತಿನ್ನಬೇಕು, ಮಕ್ಳಿಗೆ ಏನು ಕೊಡಬೇಕು, ಯಾವುದು ಎಲ್ಲ ತರಕಾರಿನೂ ತಿನ್ನಬೇಕು. ಪರ್ಟಿಕ್ಯುಲರಾಗಿ ಒಂದಷ್ಟು ಕೆಲವೊಬ್ಬರಂತೂ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಇದೇ ತರಕಾರಿ ತಿನ್ಬೇಕು, ಇದೇ ಸಾಂಬಾರು ಮಾಡಬೇಕಂತ. ಆ ಥರ ಇರಬಾರ್ದು. ನಾವೇ ಪ್ಲ್ಯಾನ್ ಮಾಡಿಕೊಂಡು ಪ್ರತಿದಿನ ತರಕಾರಿಗಳನ್ನ ಆಲ್ಟ್ರ್ ಮಾಡ್ತಾ ಇರಬೇಕು, ಪಲ್ಯದಲ್ಲಿರಬೇಕು. ಸೊ ಹಾಗಾಗಿ ಈ ಥರ ನಾವು ಮಾಡೋದ್ರಿಂದ ಅದು ತುಂಬಾ ಯೂಸ್ ಆಗುತ್ತೆ. ಫ್ರಿಜ್ ಕ್ಲೀನ್ ಆಯಿತು, ತರಕಾರಿ ತಂದಾಯಿತು, ನೀಟಾಗಿ ವಾಶ್ ಮಾಡಾಯಿತು. ಈಗ ಅದು ಡ್ರೈ ಆಗೋಕೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ಮೇನಾಗಿ ಯಾವ ತರಕಾರಿನ ಫ್ರಿಜ್ಜಲ್ಲಿ ಇಡಲೇಬಾರ್ದು ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ. ಆ್ಯಕ್ಚುಲಿ ಬ್ರೆಡ್ಗೆ ಇರೋದು 2 ಡೇಸ್ ಅಷ್ಟೇ ವ್ಯಾಲಿಡಿಟಿ. ಸೊ ಆ ಬ್ರೆಡ್ನ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಆಚೆ ಇಡೋದಕ್ಕಿಂತ ಫ್ರಿಜ್ ಒಳಗಡೆ ಇಟ್ಟಾಗ ಬ್ರೆಡ್ ಬೇಗ ಹಾಳಾಗುತ್ತಂತೆ. ಸೊ ಮೇನಾಗಿ ಬ್ರೆಡ್ ಫ್ರಿಜ್ಜಲ್ಲಿ ಇಡಬಾರ್ದು. ಎರಡನೇದು ಬಂದು ಬಾಳೆಹಣ್ಣನ್ನ ಯಾವಾಗಲೂ ಫ್ರಿಜ್ಜಲ್ಲಿ ಇಡಲೇಬಾರ್ದು. ಅದ್ರ ಸಿಪ್ಪೆ ಎಲ್ಲ ಫ್ರಿಜ್ಜಲ್ಲಿ ನಾವು ಇಟ್ಟಾಗ ಅದ್ರ ಸಿಪ್ಪೆ ಎಲ್ಲ ಕಪ್ಪಾಗುತ್ತೆ. ಮತ್ತು ಬ್ರೆಡ್ ಆಗಿರ್ಬೋದು, ಬಾಳೆಹಣ್ಣು, ಆಲೂಗೆಡ್ಡೆ ಇದೆಲ್ಲ ಒಂದು ಟೆಂಪ್ರೇಚರಲ್ಲಿ ಇರಬೇಕು. ಸೊ ಇದಕ್ಕಿಂತ ನಾವು ಅದನ್ನು ಕೋಲ್ಡ್ ಟೆಂಪ್ರೇಚರ್ಗೆ ತೊಗೊಂಡೋದಾಗ ಎಸ್ಪೆಷಲಿ ಈ ಆಲೂಗೆಡ್ಡೆಲಿರೋ ಒಂದು ಅಂಶ ಸ್ವೀಟಾಗಿ ಕನ್ವರ್ಟ್ ಆಗಿ ಅದನ್ನು ನಾವು ನೆಕ್ಸ್ಟ್ ಫ್ರಿಜ್ಜಿಂದ ತೆಗೆದು ಅಡುಗೆ ಮಾಡಿಕೊಂಡು ತಿಂದಾಗ ಅದರಿಂದ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ಹೇಳ್ತಾರೆ. ಕೆಲವೊಂದು ಫುಡ್ ಆಗಿರ್ಬೋದು, ಕೆಲವೊಂದು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲನೂ ಯಾವ ಟೆಂಪ್ರೇಚರಲ್ಲಿ ಇಡಬೇಕು ಆ ಟೆಂಪ್ರೇಚರಲ್ಲೇ ನಾವು ಇಡಬೇಕು. ಥರ ಇನ್ನೊಂದಷ್ಟು ಐಟಮ್ಗಳಂದರೆ ಬೆಳ್ಳುಳ್ಳಿ ಜೊತೆಗೆ ಶುಂಠಿ, ಇದು ಯಾವುದನ್ನು ಕೂಡ ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು. ಯಾವ್ಯಾವ ವಾತಾವರಣಕ್ಕೆ ಯಾವ್ಯಾವ ತರಕಾರಿಗಳನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಟ್ಟರೆ ಅದು ಪ್ಯೂರಾಗೂ ಇರುತ್ತೆ ಮತ್ತು ಟೇಸ್ಟು ಹಾಗೆ ಇರುತ್ತೆ. ನಾವು ಅದನ್ನು ಜಾಸ್ತಿ ದಿನ ಕೆಡದೆ ಇಡ್ಬೋದು ಅಂತ ಅಂದ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಅದು ಇಟ್ಟ ತಕ್ಷಣವೇ ಕೆಟ್ಟೋಗಿರುತ್ತೆ. ಅದೇ ನಮಗೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಹಂಗೆ ಗೊತ್ತಿಲ್ಲದೆ ಎಷ್ಟೋ ಸಲ ನಾವು ಟೊಮಾಟೋನ ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಅದ್ರ ಸ್ಕಿನ್ ಎಲ್ಲ ತೆಳುವಾಗಿರುತ್ತೆ ಮತ್ತು ನಮ್ಗೆ ಅದು ಗೊತ್ತಾಗಿರಲ್ಲ ಏನಕ್ಕೆ ಈ ಥರ ಆಗಿದೆ ಅಂತ. ಬಟ್ ಅದು ಮೇಯ್ನಾಗಿ ಏನಾಗಿರುತ್ತೆ ಅಂದರೆ ಫ್ರಿಜ್ಜಲ್ಲಿರೋ ಕೋಲ್ಡ್ ಟೆಂಪ್ರೇಚರ್ಗೆ ಇಟ್ಟ ತಕ್ಷಣವೇ ಅದರ ಟೇಸ್ಟು ಪರ್ಮನೆಂಟಾಗಿ ಹಾಳಾಗಿರುತ್ತೆ. ಯಾವುದೇ ಕಾರಣಕ್ಕೂ ಟೊಮಾಟೋನು ಕೂಡ ಫ್ರಿಜ್ಜಲ್ಲಿ ಇಡಬಾರ್ದು. ಅದ್ರ ಜೊತೆಗೆ ಈರುಳ್ಳಿ, ಎಷ್ಟೋ ಜನ ಈರುಳ್ಳಿನ ಕಟ್ ಮಾಡಿ ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಈರುಳ್ಳಿನೂ ಕೂಡ ಯಾವ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಬಾರ್ದು. ಅದು ಆ ಈರುಳ್ಳಿಗೆ ಕೋಲ್ಡ್ ಟೆಂಪ್ರೇಚರ್ ಆದಾಗಲೇ ಅದು ಬ್ಲ್ಯಾಕ್ ಕಲರ್. ಇತ್ತೀಚೆಗೆ ಎಷ್ಟೋ ಈರುಳ್ಳಿಗಳಲ್ಲಿ ಹಂಗೆ ಬರ್ತಿದೆ. ಆಲ್ರೆಡಿ ಅದು ಕೋಲ್ಡ್ ಆಗಿರೋದಕ್ಕೆ ಆ ಈರುಳ್ಳಿ ಹಾಳಾಗಿರುತ್ತೆ. ಅದನ್ನು ಮತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟು ಯಾಕೆ ಮತ್ತೆ ಹಾಳು ಮಾಡಬೇಕು? ಇದ್ರ ಜೊತೆಗೆ ಜೇನುತುಪ್ಪ, ಇದು ಯಾವುದನ್ನು ಕೂಡ ನಾವು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬಾರ್ದು. ನಾವು ಆರೋಗ್ಯವಾಗಿದ್ದರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡ್ಬೋದು. ನಾವೇ ಆರೋಗ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ನಾವು ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ. ನಾನು ಎಷ್ಟೋ ಸಲ ಗೊತ್ತಿಲ್ಲದೆ ಎಷ್ಟೋ ಮಿಸ್ಟೇಕ್ಗಳನ್ನ ಇದೇ ಥರ ಫ್ರಿಜ್ಜಲ್ಲಿ ಇಟ್ಟು ಮಿಸ್ಟೇಕ್ಗಳನ್ನ ಮಾಡಿದ್ದೀನಿ. ಬಟ್ ಇವಾಗ ಗೊತ್ತಾದ ಮೇಲೆ ಆ ಮಿಸ್ಟೇಕ್ನ ಮತ್ತೆ ರಿಪೀಟ್ ಮಾಡೋದು ಬೇಡ. ಇರೋವರೆಗೂ ಎಲ್ಲರೂ ಹೆಲ್ತಿಯಾಗಿರೋಣ. ಸೊ ಆಲ್ರೆಡಿ ಫ್ರಿಜ್ಜಲ್ಲಿ ಇಡೋಕ್ಕೆ ರೆಡಿ ಮಾಡಿದ ತರಕಾರಿ ಎಲ್ಲ ಡ್ರೈ ಆಗಿದೆ. ಇನ್ನೂ ಯಾವ್ಯಾವ ವಸ್ತುನ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಫುಲ್ಲೆಲ್ಲ ಕ್ಲೀನಾಗಿರೋ ತರಕಾರಿಗಳನ್ನ ಹೇಗೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ.
ನೋಡಿ ಇಲ್ಲಿರೋ ತರಕಾರಿ ಎಲ್ಲ ಫುಲ್ಲು ಫ್ರೆಶ್ ಆಗಿ ನೀಟಾಗಿ ಕ್ಲೀನಾಗಿ ರೆಡಿಯಾಗಿದೆ. ಎಷ್ಟು ಡ್ರೈ ಆಗಿದೆ ಇದು ಅಂತಂದರೆ ನೀಟಾಗಿ ಈಗ ಫ್ರಿಜ್ ಒಳಗಡೆ ಬಾಕ್ಸಲ್ಲಿ ಹಾಕಿ ಫ್ರಿಜ್ ಒಳಗಡೆ ಇಡೋಕ್ಕೆ ರೆಡಿಯಾಗಿದೆ ಈ ತರಕಾರಿ ಎಲ್ಲ. ಫಸ್ಟ್ ಆಫ್ ಆಲ್ ನಾನಿದು ತುಂಬ ಲಾಸ್ಟ್ 3 years ಬ್ಯಾಕು ಈ ಒಂದು ಬಾಕ್ಸ್ಗಳನ್ನ ತರಿಸಿದ್ದು. ಇದೇನಕ್ಕಿದೆ ಅಂದರೆ ನೀರು ತರಕಾರಿಲಿ ಏನಾದ್ರೂ ಕೋಲ್ಡ್ ಜಾಸ್ತಿ ಆಗಿ ನೀರು ಬಂದರೆ ಅದು ನೀರು ಇಲ್ಲಿ ಸ್ಟೋರೇಜ್ ಆಗುತ್ತೆ. ಸೊ ತರಕಾರಿ ಏನು ಹಾಳಾಗಲ್ಲ. ಸೊ ಹಾಗಾಗಿ ಈ ಸ್ಟೋರೇಜ್ ಬಾಕ್ಸು ತುಂಬಾ ಯೂಸ್ ಆಗುತ್ತೆ. ಮತ್ತು ಈ ಬಾಕ್ಸ್ ಆ್ಯಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಇದು 4 ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಒಂದಕ್ಕೆ ಕರಿಬೇವು, ಇಲ್ಲಿ ಒಂದು ಮೆಣಸಿನ್ಕಾಯಿ, ಇಲ್ಲಿ ಕೊತ್ತಂಬರಿ, ಇಲ್ಲಿ ಪುದೀನ, ಈ ಥರ ಒಂದೇ ಸಲ ಇದನ್ನು ಫ್ರಿಡ್ಜಿಂದ ಒಂದೇ ಸಲ ತೊಗೊಂಡು ನೀಟಾಗಿ ಅದನ್ನು ಯೂಸ್ ಮಾಡಿ ಮತ್ತೆ ಇಡೋಕ್ಕೆ ತುಂಬ ಯೂಸ್ ಆಗುತ್ತೆ ಈ ಬಾಕ್ಸು. ಸೊ ಹಂಗಾಗಿ ಈಗ ಎಲ್ಲನೂ ಫಿಲ್ ಮಾಡಿಬಿಡೋಣ. ಫಿಲ್ ಮಾಡಿ ಆಮೇಲೆ ಸ್ಟೋರ್ ಮಾಡೋಣ. ನಾನು ಎಲ್ಲದಕ್ಕೂ ಯಾವ್ಯಾವ ತರಕಾರಿ ಬೇಕು ಆ ತರಕಾರಿನ ನೀಟಾಗಿ ಫಿಲ್ ಮಾಡಿಬಿಡ್ತೀನಿ. ಮತ್ತು ಫ್ರೂಟ್ಸಲ್ಲಿ ಮೇಯ್ನಾಗಿ ಮ್ಯಾಂಗೋ, ಲೀಚಿ, ಗ್ರೇಪ್ಸ್, ಅವಕಾಡೋ ಇದು ಯಾವುದ್ರೂ ನಾವು ಫ್ರಿಜ್ಜಲ್ಲಿ ಇಡಬಾರ್ದು. ಅದರಲ್ಲೂ ಈ ಮ್ಯಾಂಗೋ ಎಲ್ಲ ಇಟ್ಟಾಗ ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಗಳೆಲ್ಲ ಕಡಿಮೆ ಆಗೋಗುತ್ತಂತೆ. ಸೊ ಈ ಥರ ಯಾವ ಫ್ರೂಟ್ಸ್ಗಳು ನಾವು ಫ್ರಿಜ್ಜಲ್ಲಿ ಇಡಬಾರ್ದು. ಚಿಲ್ಲಿದು ಆ್ಯಕ್ಚುಲಿ ಅದು ತೊಟ್ಟು ಹಂಗೆ ಬಿಡಿಸಿಲ್ಲ ಅಂದರೆ ಇದೆಲ್ಲ ಕೊಳ್ತೋಗ್ಬಿಡುತ್ತೆ. ಇದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬಿಡಿಸು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಇಟ್ಟಾಗ ಅದು ಡ್ರೈ ಆಗೂ ಇರುತ್ತೆ, ಕ್ಲೀನಾಗೂ ಇರುತ್ತೆ. ಫುಲ್ಲು ನೀಟಾಗಿ ಈ ಥರ ರೆಡಿ ಮಾಡಿ ಇಟ್ಕೋಬೋದು ಕ್ಲೀನಾಗೆ. ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ನಾನು ಎಲ್ಲ ತರಕಾರಿಗಳನ್ನ ನೀಟಾಗಿ ಈ ಥರ ತೊಳೆದು ಕ್ಲೀನಾಗೆಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ. ಯಾವ ಟೈಮಲ್ಲಿ ಬೇಕಾವಾಗ ಪಲ್ಯ, ಸಲಾಡು ಏನು ಮಾಡ್ಕೊಳ್ಳೋಕ್ಕೂ ಅದು ಯೂಸ್ ಆಗುತ್ತೆ ಅಂತ. ಸೊ ಇವತ್ತು ಟೈಮ್ ಇಲ್ದಿರೋದ್ರಿಂದ ನಿಮ್ಗೆ ಹಾಗೆ ಇಡ್ತಾ ಇದ್ದೀನಿ. ಇನ್ನೊಂದು ದಿನ ಇದೇ ರಿಲೇಟೆಡ್ ಆಗಿ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೋಡಿ ಈಗ ಕಂಪ್ಲೀಟಾಗಿ ತರಕಾರಿದೆಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಆಯಿತು. ಇವಾಗ ಮೇನಾಗಿ ಸೊಪ್ಪುಗಳನ್ನ ಜೋಡಿಸ್ಕೊಳ್ಳೋಣ. ಮೇನಾಗಿ ಕೊತ್ತಂಬರಿ, ಪುದೀನ, ಕರಿಬೇವು ಈ ಥರ ಎಲ್ಲ ಸೊಪ್ಪುಗಳಲ್ವ, ಇದನ್ನೆಲ್ಲ ಈ ಬಾಕ್ಸಲ್ಲಿ ಎಸ್ಪೆಷಲಿ 4 ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ನೋಡಿ ಇಲ್ಲಿ ಕೊತ್ತಂಬರಿ, ಪುದೀನ, ಮೆಂತ್ಯ, ಕರಿಬೇವಿನ ಸೊಪ್ಪು ಎಲ್ಲನೂ ಅದರೊಳಗಡೆ ಹಾಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದು ಆಲ್ರೆಡಿ ನಾನು ಇದನ್ನೆಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಬಿಡಿಸಿ ಇದಕ್ಕೆ ಹಾಕೊಳ್ಳೋದು ಅಷ್ಟೇ ಬಾಕಿ ಇರೋದು ಇವಾಗ. ಅದೇ ಫ್ರಿಜ್ ತೆಗೆದು ಎಲ್ಲ ಬಾಕ್ಸ್ಗಳು ತೆಗಿಬೇಕು ಅನ್ನೋ ಥರ ಏನಿರಲ್ಲ. ಇದರಲ್ಲೇ 4 ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಎಲ್ಲನೂ ಇದರೊಳಗಡೆ ಹಾಕಿರ್ತೀವಲ್ವ. ಕೆಲವರು ಈ ಥರ ಬಾಕ್ಸ್ಗಳಲ್ಲಿ ಏನು ಹಾಕೋತಾರೆ, ಲಿಂಬೆಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ ಈ ಒಂದು ಮೇನ್ ಆಗಿರೋದನ್ನೆಲ್ಲ ಹಾಕ್ಕೊಂಡು ಅದನ್ನು ತೆಗೆದು ಒಗ್ಗರಣೆಗೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೋತಾರೆ. ಸೊ ಈ ಥರ ಬಾಕ್ಸ್ಗಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಫಸ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಾಗೈತೆ. ರೆಡಿ ಮಾಡ್ಕೊಂಡು ಫುಲ್ ಫ್ರಿಜ್ಜು ಕ್ಲೀನಾಗೈತೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿನಾದರೂ ನಾವು ಈ ಫ್ರಿಜ್ನ ಇದೇ ಥರ ಕ್ಲೀನ್ ಮಾಡ್ಕೋಬೇಕು. ಈ ಥರ ತರಕಾರಿನೆಲ್ಲ ವೀಕ್ಲಿ ಒನ್ಸು, ಇಲ್ಲಾಂದರೆ 3-4 ಡೇಸ್ ಆದರೂ ಓಕೆ, ಬಟ್ ಮ್ಯಾಕ್ಸಿಮಮ್ ಟೈಮ್ ಇಲ್ಲ ಅಂದವರು ವೀಕ್ಲಿ ಒನ್ಸ್ ತಂದು ಈ ಥರ ಎಲ್ಲ ಫ್ರೆಶಾಗಿ ತೊಳೆದು ಕ್ಲೀನ್ ಮಾಡಿ ಬಾಕ್ಸ್ಗಳಿಗೆಲ್ಲ ಹಾಕಿಟ್ಕೊಂಡ್ರೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಫ್ರಿಜ್ಜನ್ನು ಮಂತ್ಲಿ ಒನ್ಸ್ ಕಂಪಲ್ಸರಿ ಕ್ಲೀನ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಸೊ ಈಗ ನಾನು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಈಗೆಲ್ಲ ಜೋಡಿಸ್ತಾ ಇದ್ದೀನಿ. ಏನಪ್ಪ ಈ ಫ್ರಿಜ್ಜು ಇಷ್ಟೊಂದು ಖಾಲಿ ಕಾಣಿಸ್ತಿದೆ ಅಂದ್ಕೊಳಕ್ಕೆ ಹೋಗಬೇಡಿ. ಬಟ್ ನಾವು ಇರೋದು 3 ಜನ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಈ ಫ್ರಿಜ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಅನ್ನೆಸೆಸರಿಯಾಗಿ ಏನು ಫ್ರಿಜ್ ಒಳಗಡೆ ಇಡೋಕ್ಕೆ ಹೋಗಲ್ಲ ನಾನು. ಮತ್ತು ಜಾಸ್ತಿ ನಾನು ಹೂವನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ. ಯಾವಾಗಲೂ ತರೋಕ್ಕಾಗೋದಿಲ್ಲ, ಹೋಗಿ ಅದು ಬಾಡೋಗುತ್ತೆ. ಅದರಿಂದ ನಾನು ಮಾರ್ಕೆಟ್ಗೆ ಹೋಗಿ ಒಂದೇ ಸಲ ಹೂವು ತಂದು ಇಟ್ಕೊಂಡಾಗ ದಿನ ಪೂಜೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ಟಿಶ್ಯೂ ಪೇಪರ್ ಸುತ್ತಿ ನೀಟಾಗಿ ಈ ರೋಸ್ ಹೂವು ಆಗಿರ್ಬೋದು, ಸೇವಂತಿ ಹೂವು ಆಗಿರ್ಬೋದು, ಇದನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ಸುಮಾರು ಒಂದು 15 ಡೇಸ್ ತನಕ ಇದನ್ನು ಮೇಂಟೈನ್ ಮಾಡ್ಬೋದು. ಜಾಸ್ತಿ ತಂದು ಇಟ್ಕೊಂಡ್ರೆ 15 ಡೇಸ್ ಆಗುತ್ತೆ. ನಾನು ಇನ್ನೇನಪ್ಪ ಮೇಜರಾಗಿ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಉಪ್ಪಿನಕಾಯಿ. ಯಾವಾಗಲೂ ಉಪ್ಪಿನಕಾಯಿನ ಊರಲ್ಲಿ ಅಮ್ಮನೇ ನನಗೆ ಮಾಡಿಕೊಟ್ಟು ಕಳಿಸೋದು. ತುಂಬ ಟೇಸ್ಟಾಗಿ ಮಾಡಿರ್ತಾರೆ. ಸೊ ನಾನು ಉಪ್ಪಿನಕಾಯಿನ ಮಿಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ಸೊ ಅದನ್ನು ಉಪ್ಪಿನಕಾಯಿಗಳನ್ನ ಯಾವಾಗಲೂ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ.
ಅದರಲ್ಲೂ ನಮ್ಮಮ್ಮ ಉಪ್ಪಿನಕಾಯಿನ ಕೂಡ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಬಿಡೋಲ್ಲ. ಒಂದು ಮಂತ್ಲಿ ಒನ್ಸ್ ಆದ್ರೂ ಫ್ರೆಶ್ ಆಗಿ ಉಪ್ಪಿನಕಾಯಿ ಮಾಡಿ ತಂದು ಕೊಟ್ಬಿಟ್ಟು ಇದನ್ನು ಖಾಲಿ ಮಾಡೋಕ್ಕೆ ಹೇಳ್ತಿರ್ತಾರೆ. ಇರಳಿಕಾಯ್ದು, ಮಾವಿನಕಾಯ್ದು, ಮೆಣಸಿನ್ಕಾಯಿ, ತರಕಾರಿಗಳು ಉಪ್ಪಿನಕಾಯಿ ಎಲ್ಲನೂ ಚೆನ್ನಾಗಿ ಮಾಡಿರ್ತಾರೆ. ಸೊ ಹಂಗಾಗಿ ನನಗೆ ಉಪ್ಪಿನಕಾಯಿ ಫ್ರಿಜ್ಜಲ್ಲಿ ನಾನು ಯಾವಾಗಲೂ ಸ್ಟೋರ್ ಮಾಡಿಟ್ಟಿರ್ತೀನಿ. ಫ್ರೂಟ್ಸ್ ಬಗ್ಗೆ ಹೇಳೋದಾದರೆ ಬಾಳೆಹಣ್ಣು, ವಾಟರ್ ಮಿಲನ್ನು, ಲೀಚಿ, ಗ್ರೇಪ್ಸ್, ಅವಕಾಡೋ ಇದು ಯಾವುದು ಫ್ರಿಜ್ಜಲ್ಲಿ ಇಡೋಂಗಿಲ್ಲ. ನಾನು ಅದ್ರ ಬದಲಿಗೆ ಕೆಲವೊಂದು ಐಟಮ್ಗಳನ್ನ, ಫ್ರೂಟ್ಸ್ಗಳನ್ನ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಆಪಲ್ಲು, ಪೊಮೊಗ್ರೆನೇಟು ಈ ಥರದ್ದೆಲ್ಲ 1 ವೀಕ್ಗೆ ಎಷ್ಟು ಬೇಕೋ ಅಷ್ಟನ್ನು ತಂದು ನಾನು ಇಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಅದು ಆಚೆ ಇಟ್ಟರೆ ಅದು ಡ್ರೈ ಆ ಥರ ಆಗಿಬಿಡುತ್ತೆ ಸಿಪ್ಪೆ ಎಲ್ಲ. ಸೊ ಅದು ಟೇಸ್ಟ್ ಇರಲ್ಲ. ಆಪಲ್ ಎಲ್ಲ ಔಟ್ ಆಫ್ ಕಂಟ್ರಿಯಿಂದನೇ ನಮಗೆ ಇಂಪೋರ್ಟ್ ಎಷ್ಟೋ ಆಪಲ್ಗಳಾಗೋದ್ರಿಂದ ಅವರು ಆ್ಯಕ್ಚುಲಿ ರೆಫ್ರಿಜರೇಟರಲ್ಲೇ ಅಲ್ಲಿಂದ ತರೋದ್ರಿಂದ ನಮಗೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ. ವೆಜಿಟೇಬಲ್ನ ಹೇಗೆ ನಾವು ವೀಕ್ಲಿ ತಂದು ಫ್ರೆಶ್ ಆಗಿ ತಿಂತಿರ್ತೀವೋ, ಫ್ರೂಟ್ಸ್ನೂ ಕೂಡ ಹಾಗೆ ನಾವು ತಿನ್ನೋದು ತುಂಬ ಒಳ್ಳೆಯದು. ನಮ್ಮ ಹೆಲ್ತ್ಗೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ವೆಜಿಟೇಬಲ್ ಪರವಾಗಿಲ್ಲ, ಕಡಿಮೆ ರೇಟು, ಫ್ರೂಟ್ಸ್ ಎಲ್ಲ ಜಾಸ್ತಿ ರೇಟ್ ಇರುತ್ತೆ ಅಂತ ಕೆಲವ್ರ ಮೈಂಡಲ್ಲಿ ಸೆಟ್ ಆಗಿರುತ್ತೆ. ನಾವು ಒಂದ್ಸಲ ಹಾಸ್ಪಿಟಲ್ಗೆ ಹೋದರೆ ಒಂದು 1000-2000 ಅಂತೂ ಅಲ್ಲೇ ಖರ್ಚು ಮಾಡ್ಬಿಟ್ಟು ಬಂದಿರ್ತೀವಿ. ಅದ್ರ ಬದಲು ನಾವು ಒಳ್ಳೆ ಫ್ರೂಟ್ಸ್ಗಳನ್ನ, ಫ್ರೆಶ್ ಫ್ರೂಟ್ಸ್ಗಳನ್ನ ಅವಾಗವಾಗ ತಂದು ತಿಂದು ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡ್ರೆ ಹಾಸ್ಪಿಟ್ಲಿಗೆ ಹೋಗೋ ನೆಸೆಸಿಟಿನೇ ಇರಲ್ಲ. ಫ್ರೂಟ್ಸ್ ತಿಂದು ಮಾತ್ರಕ್ಕೆ ಎಲ್ಲ ಹುಷಾರಾಗಿರ್ತೀವಿ ಅಂತಲ್ಲ, ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಮೊಟ್ಟೆ 1 or 2 ಡೇಸ್ಗೆ ಆಗಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಎಸ್ಪೆಷಲಿ ಹೇಳಬೇಕಂದ್ರೆ ಫ್ರಿಜ್ಜಲ್ಲಿ ದೋಸೆ ಹಿಟ್ಟು. ಆ ದೋಸೆ ಹಿಟ್ಟು ನಾನು ಜಾಸ್ತಿ ದಿನ ಇದನ್ನು ಕಂಟಿನ್ಯೂ ಮಾಡಲ್ಲ. 1 ಡೇಸ್ ಅಷ್ಟೇ. ನೆನ್ನೆ ಮಾಡಿರೋ ದೋಸೆ ಹಿಟ್ಟು ಇವತ್ತು ನಾಳೆ 2 ದಿನಕ್ಕೆ ಅಷ್ಟೇ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ದೋಸೆ ಹಿಟ್ಟನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಆವಾಗಲೂ ಏನು ಇದನ್ನು ಸ್ಟೋರ್ ಮಾಡಲ್ಲ. ವೀಕ್ಲಿ ಒನ್ಸ್ ಯಾವಾಗಾದರೂ ಜಾಸ್ತಿ ಇದ್ದಾಗ ಆ ಥರ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇಗೆ ಯೂಸ್ ಮಾಡಿರ್ತೀನಿ ಹೊರತು ಜಾಸ್ತಿ ಏನು ಇದನ್ನು ಯೂಸ್ ಮಾಡಲ್ಲ. ಇನ್ನು ಚಪಾತಿ ಹಿಟ್ಟು ಆ ಥರ ಎಲ್ಲ ನಾನು ಫ್ರಿಜ್ಜಲ್ಲಿ ಯಾವತ್ತೂ ಇಟ್ಟಿಲ್ಲ. ಇನ್ನು ಯಾವ ಕಾಳುಗಳನ್ನು, ದಿನಸಿ ಐಟಮ್ಗಳು ನಾನು ತಂದು ಫ್ರಿಜ್ಜಲ್ಲಿ ಇಡಲ್ಲ. ಅಮ್ಮ ಏನಾದರೂ ಊರಿಂದ ಕೊಟ್ಟು ಕಳಿಸಿರ್ತಾರಲ್ಲ, ಸೊ ಅದು ಊರಿಂದ ಬಂದಿರುತ್ತಲ್ಲ, ಅದು ಹುಳ ಆಗಬಾರ್ದು ಆಚೆ ಇಟ್ಟರೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಕೆಲವೊಂದನ್ನು ಮಾತ್ರ ನಾನು ಮೇಲ್ಗಡೆ ಸ್ಟೋರ್ ಮಾಡಿಟ್ಟಿರ್ತೀನಿ. ಇದು ಫ್ರೀಸರ್ ಮಾಡಿರಲ್ಲ, ಆ್ಯಕ್ಚುಲಿ ನಾರ್ಮಲಾಗೆ ಇಟ್ಟು ಸ್ಟೋರ್ ಮಾಡಿಟ್ಟಿರ್ತೀನಿ. ಅಷ್ಟು ಬಿಟ್ಟು ಇನ್ನೇನು ಜಾಸ್ತಿ ನಾನು ಫ್ರಿಜ್ಜಲ್ಲಿ ಇಡೋಕೆ ಹೋಗಲ್ಲ. ಇದನ್ನು ಕಡಿಮೆನೇ ಇಡೋದು. ಯಾವಾಗಾದರೂ ಊರಿಂದ ತಂದಾಗ ಈ ಥರ ಇಟ್ಟಿರ್ತೀನಿ. ಅದೊಂದು 2 ಮಂತ್ಸ್ ಅಷ್ಟೇ. 2 ಮಂತ್ಸ್ ಇರಲ್ಲ, 1 ಮಂತ್ ಒಳಗಡೆ ಅದು ಖಾಲಿ ಆಗಿರುತ್ತೆ. ತೆಂಗಿನಕಾಯಿನ ಯಾವತ್ತೂ ನಾನು ಈ ಥರ ಕಟ್ ಮಾಡಿರಲ್ಲ. ಯಾವಾಗಾದರೂ ಒಂದ್ಸಲ ವೀಕ್ಲಿ ಒಂದ್ಸಲ ನಾವು ಇರೋದೇ 3 ಜನ ಆಗಿರೋದ್ರಿಂದ ಒಂದು ಅರ್ಧ ಈ ಥರ ಮಿಕ್ಕಿದ್ರೆ ಇದನ್ನು ಒಂದು 2 ಡೇಸ್ 3 ಡೇಸ್ ಒಳಗಡೆ ಇಟ್ಟು ವಾಪಸ್ ತೆಗೆದು ಯೂಸ್ ಮಾಡಿಬಿಟ್ಟಿರ್ತೀನಿ. ಹಾಗಾಗಿ ಬೇರೆ ಏನು ಜಾಸ್ತಿ ಇಡೋಕ್ಕೆ ಹೋಗಲ್ಲ. ನಾನು ಆಲ್ಮೋಸ್ಟ್ ಮೇಲ್ಗಡೆ ಇರುತ್ತಲ್ಲ ಆ ಕಾಳುಗಳು ಯಾವಾಗಲೂ ಇಟ್ಟಿರಲ್ಲ, ಯಾವಾಗಲೂ ರೇರು ಇಡೋದು. ಸೊ ನಮ್ಮ ಫ್ರಿಡ್ಜು ಇಷ್ಟೇ ಖಾಲಿಯಾಗಿರುತ್ತೆ. ಖಾಲಿಯಾಗಿದ್ರೂ ಎಷ್ಟು ಬೇಕೋ ಅದನ್ನು ತರ್ತೀನಿ, ಸ್ಟೋರ್ ಮಾಡ್ಕೋತೀನಿ, ಯೂಸ್ ಮಾಡ್ಕೋತೀವಿ. ಅಟ್ಲೀಸ್ಟ್ 1 ವೀಕ್ಗಿಂತ ಅದನ್ನು ಜಾಸ್ತಿ ಆಗಿಬಿಟ್ರೆ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಆಚೆ ಹಾಕ್ತೀನಿ ಹೊರತು ಅದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವಾದ್ರೂ ಅಷ್ಟೇ ತಂದು 4-5 ಡೇಸ್ 6 ಡೇಸ್ 1 ವೀಕ್ ಒಳಗಡೆ ತಂದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿ ಮಿಕ್ಕಿರೋದನ್ನು ಆಚೆ ರೀಫಿಲ್ ಮಾಡ್ತಾಯಿರಿ, ಆವಾಗವಾಗ ಕ್ಲೀನ್ ಮಾಡ್ತಾಯಿರಿ. ಕೆಲವರು ಮೀಟು ಅದನ್ನೆಲ್ಲ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ತಿರ್ತಾರೆ. ಅದು 1 or 2 ಡೇಸ್ಗೆ ಓಕೆ, ಬಟ್ ಜಾಸ್ತಿನೂ ಕೂಡ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಫ್ರಿಡ್ಜ್ ಇದೆ ಅಂತ ಅಂದರೆ ಅದನ್ನು ನಮ್ಗೆ ಹೆಂಗೆ ಯೂಸ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೋಬೇಕು. ನಮ್ಮ ಆರೋಗ್ಯ ಹಾಳಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ತಂದು ಅಡುಗೆ ಇಡೋದು, ಊಟ ಇಡೋದು, ಏನೋ ಮಿಕ್ಕಿತ್ತು, ಸಾಂಬಾರು ಮುಕ್ಕಿತ್ತು, ಅದು 1 ವೀಕ್ಗಾಗುತ್ತೆ, ನಾಳೆಗಾಗುತ್ತೆ, ಮತ್ತೆ ಇಟ್ಟು 3-4 ಡೇಸ್ ಆದಮೇಲೆ ಮತ್ತೆ ಅದನ್ನು ಬೇಯಿಸ್ಕೊಂಡು ತಿನ್ನೋದು, ಇದೆಲ್ಲ ನಮ್ಮ ಆರೋಗ್ಯನೇ ಹಾಳಾಗ್ತಿದೆ ಅಂತ ಅಂದರೆ ನಾವು ಆ ಕೆಲಸನ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನಾನು ಗೊತ್ತಿಲ್ಲದೇನೋ ಎಷ್ಟೋ ತಪ್ಪುಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಅದನ್ನು ತಿಳ್ಕೊಂಡ ಮೇಲೂ ಆ ತಪ್ಪುಗಳನ್ನ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲೂ ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ ಈ ಥರ ಒಂದು ಚಿಕ್ಕ ಮಿಸ್ಟೇಕ್ಗಳೇ ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರ ಇದ್ದರೆ ಸೊ ಯಾಕೆ ಈ ಥರ ಎಲ್ಲ ಮಾಡಬೇಕು? ಫ್ರಿಡ್ಜ್ ಇದೆ, ಅದರಿಂದ ಅನುಕೂಲ ಆಗ್ತಿದೆ. ಎಷ್ಟೋ ಜನ ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗೋರು ಅದರಲ್ಲಿ ತಂದು ಇಟ್ಕೊಂಡು ಕಟ್ ಮಾಡಿ ಇಟ್ಟು ಎಷ್ಟು ಯೂಸ್ ಆಗ್ತಿದೆ ಇದರಿಂದ ಅಂದರೆ ನಿಜವಾಗ್ಲೂ ತುಂಬ ಯೂಸ್ ಆಗ್ತಿದೆ. ಮೊದಲೆಲ್ಲ ಈಗ ಹಳ್ಳಿಗಳಲ್ಲಾದರೆ ಅಲ್ಲೇ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ, ಅಲ್ಲೇ ತೊಗೋಬೋದು, ಅಲ್ಲೇ ಮಾಡ್ಬೋದು. ಸಿಟಿಗಳಲ್ಲಿ ಎಲ್ಲೋ ಹೋಗೋಕ್ಕಾಗಲ್ಲ, ಕೆಲವೊಂದು ಅವ್ರ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಎಲ್ಲ ಇರೋದ್ರಿಂದ ಮತ್ತು ನಮಗೆ ಫ್ರೆಶ್ ಆಗಿ ಸಿಗೋದು ಇಲ್ಲ. ಅಟ್ಲೀಸ್ಟ್ ತಂದು ಇದ್ರೊಳಗಡೆ ಇಟ್ಟರೆ ಅದು ಫ್ರೆಶ್ ಆಗಿರುತ್ತೆ. ಸೊ ಫ್ರೆಶ್ ಆಗಿದ್ದ ತರಕಾರಿನ ಫ್ರೆಶ್ ಆಗಿದ್ದಾಗಲೇ ನಾವು ಯೂಸ್ ಮಾಡ್ಕೊಳ್ಳೋಣ. ಎಷ್ಟೋ ಕಡೆ ನಾನು ನೋಡಿರೋದು ಚಪಾತಿ ಹಿಟ್ಟನ್ನ ಕಲಸಿ ಅದರೊಳಗಡೆ ಇಟ್ಟು ಒಂದು 3 ಡೇಸ್ ತನಕನೋ 4 ಡೇಸ್ ತನಕನೋ ಅದನ್ನು ಯೂಸ್ ಮಾಡ್ತಾರೆ ಇರ್ತಾರೆ. ಚಪಾತಿ ಹಿಟ್ಟು ನೀವೇ ನೋಡಿ, ಚಪಾತಿ ಹಿಟ್ಟನ್ನ ನಾವು ಫ್ರಿಡ್ಜ್ ಒಳಗಡೆ ಇಟ್ಟು 1 ಡೇಸ್ ನೆಕ್ಸ್ಟ್ ಡೇ ಒಳಗಡೆ ಬ್ಲ್ಯಾಕ್ ಥರ ಆಗಿಬಿಟ್ಟಿರ್ತದೆ. ಸೊ ಅದು ಅಲ್ಲಿ ಆಲ್ರೆಡಿ ಅದ್ರ ಸತ್ವನೇ ಕಳ್ಕೊಂಡಿರುತ್ತೆ ಅಂತ ಅರ್ಥ. ಸೊ ನಾವು ಯಾಕೆ ಅದನ್ನು ಯೂಸ್ ಮಾಡಬೇಕು, ಯಾಕೆ ಇಡಬೇಕು? ಕೆಲವೊಬ್ಬರಂತೂ ಸಾಂಬಾರು ಜಾಸ್ತಿ ಮಾಡೋದು, ಫ್ರಿಜ್ಜಲ್ಲಿ ಇಡೋದು, ಮತ್ತೆ ಅದನ್ನು ತೆಗಿಯೋದು, ಬೇಯಿಸೋದು, ತಿನ್ನೋದು, ಮತ್ತೆ ಮಿಕ್ಕಿರೋದನ್ನು ಅಲ್ಲಿಡೋದು, ಮತ್ತೆ ತೆಗಿಯೋದು, ಬೇಯಿಸೋದು, ತಿನ್ನೋದು, ಅದನ್ನು ಅಲ್ಲೇ ಇಡೋದು. ಒನ್ಸ್ ನೀವು ಫ್ರಿಜ್ಜಲ್ಲಿ ಇಟ್ಟು ಅದರಿಂದ ಸಾಂಬಾರನ್ನ ಆಚೆ ತೆಗೆದು ಬಿಸಿ ಮಾಡಿದ್ಮೇಲೆ ಮುಗೀತು, ತಿನ್ಬೋದು ಅಟ್ಲೀಸ್ಟ್. ಆ್ಯಕ್ಚುಲಿ ಸಾಂಬಾರಾಗಲಿ ಅನ್ನ ಆಗಲಿ ಯಾವ ಐಟಮ್ನು ಫ್ರಿಜ್ಜಲ್ಲಿ ಫುಡ್ ಆಲ್ರೆಡಿ ಮಾಡಿರೋದು, ಅಡುಗೆ ಮಾಡಿರೋದನ್ನು ಯಾವುದೂ ಇಡೋಕ್ಕೆ ಹೋಗಬಾರ್ದು. ವಿಧಿ ಇಲ್ಲದ ಕೆಲವರು ಇಟ್ಟರು ಅದನ್ನು ಒಂದ್ಸಲ ತೆಗ್ದು ಬೇಯಿಸಿದ್ಮೇಲೆ ಅದು ಮುಗೀತು. ಮತ್ತೆ ಅದನ್ನು ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ಅದರಿಂದ ಎಷ್ಟು
ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಫ್ರಿಜ್ದೇನೆ ಇನ್ನೊಂದು ವಿಡಿಯೋ ನಾನು ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಹೇಳಿದ್ನಲ್ಲ ನಿಮಗೆ, ಎಷ್ಟೋ ಸಲ ತರಕಾರಿಗಳನ್ನ ಕಟ್ ಮಾಡಬೇಕಾಗುತ್ತೆ. ಎಷ್ಟೋ ತರಕಾರಿ ತಂದು ಫ್ರಿಜ್ಜಲ್ಲಿ ಇಟ್ಟು ಆ ಕಟ್ ಮಾಡೋಕ್ಕೆ ಟೈಮ್ ಆಗಲ್ಲ, ಬೆಳಗ್ಗೆ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಆರಿ ಬಿರಿ ಈ ಥರ ಟೈಮ್ ಆಗಲ್ಲ ಅಂತ ಅಂದ್ಕೊಂಡೆ ಎಷ್ಟೋ ತರಕಾರಿಗಳನ್ನ ನಾವು ಕಟ್ ಮಾಡಿ ಅದ್ರದ್ದು ಪಲ್ಯಗಳನ್ನ ನಾವು ಮಾಡಿರಲ್ಲ. ಸೊ ಅನ್ನ, ಸಾಂಬಾರು, ಪಲ್ಯ ಇದನ್ನೆಲ್ಲ ಮಾಡಬೇಕು ಅಂದರೆ ತುಂಬ ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ತರಕಾರಿನ ಅಟ್ಲೀಸ್ಟ್ 3-4 ಡೇಸ್ ಒಂದ್ಸಲ ಹೇಗೆ ಕಟ್ ಮಾಡಿ ನೀಟಾಗಿ ಫ್ರಿಜ್ಜಲ್ಲಿ ಇಡ್ಬೋದು, ಅದನ್ನು ಹೇಗೆ ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ ಇನ್ನೊಂದು ವಿಡಿಯೋನ ಮಾಡ್ತೀನಿ. ನಿಜವಾಗ್ಲೂ ನಾನು ಈ ಫ್ರಿಡ್ಜ್ ವಿಡಿಯೋ ಮಾಡೋದಕ್ಕೆ ಒಂದು ರೀಸನ್ ಇದೆ. ಎಷ್ಟೋ ಕಡೆ ನಾನು ನೋಡಿದಾಗ ಅದರೊಳಗಡೆ ಇಟ್ಟು ಹೇಳಿದ್ನಲ್ಲ, ಚಪಾತಿ ಇಟ್ಟು, ಅನ್ನ, ಸಾಂಬಾರು ಎಲ್ಲರೂ ಇಟ್ಟು ಅದಕ್ಕೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಾಗ, ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಅನಿಸಿದ್ದು, ನನ್ನ ಒಪಿನಿಯನ್ನು ಮತ್ತು ನಾನು ಹೇಗೆ ಫ್ರಿಡ್ಜನ್ನ ಮೇಂಟೈನ್ ಮಾಡ್ತೀನಿ, ಯಾವುದಾದನ್ನ ಇಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಮೇಯ್ನಾಗಿ ನಾವು ಆರೋಗ್ಯವಾಗಿರೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಣ. ಇನ್ಫಾರ್ಮೇಷನ್ ಆಗಿರೋದ್ರಿಂದ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮತ್ತೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ಬರ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬರ್ತೀನಿ. ಅದು ಯೂಸ್ಫುಲ್ ಆಗಿರಬೇಕು ಮತ್ತು ಹೆಲ್ತಿ ಆಗಿರಬೇಕು. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್. ಅಂಟಿಲ್ ದಟ್, ಬೈ ಬಾಯ್.